ಮಾಜಿ ಎಂಎಲ್ಸಿ ಆಸ್ತಿಯನ್ನ ಕಬಳಿಸೋದಕ್ಕೆ ಪ್ರಯತ್ನ ನಡೆದಿದೆ. ಈ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ 22 ನಿವೇಶನಗಳನ್ನ ಬರೆಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಈ ಖದೀಮರು ಮಾಡಿದ್ರು. ಆಸ್ತಿಗೆ ಕನ್ನ ಹಾಕೋದಕ್ಕೆ ಪ್ರಯತ್ನಿಸಿದ್ರು. ಮಾಜಿ ಎಂಎಲ್ಸಿ ಸಿದ್ದರಾಜುಗೆ ಸೇರಿರುವಂತಹ 22 ನಿವೇಶನ, ಬರೋಬ್ಬರಿ ಅದರ ವ್ಯಾಲ್ಯೂ 30 ಕೋಟಿ ಆಸ್ತಿ. ಅದನ್ನ ಲಪಟಾಯಿಸೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರು. ಕೇರ್ಗಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿರುವಂತಹ 22 ನಿವೇಶನಗಳು. ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಕೇರ್ಗಳ್ಳಿ ಕೇವಲ ಅವರು ಖರ್ಚು ಮಾಡಿರೋದು 2,000, ಆದ್ರೆ ಆಸ್ತಿಯ ಮೌಲ್ಯ 30 ಕೋಟಿ ಅಂತ ಹೇಳಲಾಗ್ತಾ ಇದೆ. ಈ ಖದೀಮರು 2,000 ರೂಪಾಯಿ ಖರ್ಚು ಮಾಡಿ ನಕಲಿ ಆಧಾರ್ ಕಾರ್ಡ್ ಅನ್ನ ತಂದಿದ್ರು, ನಕಲಿ ದಾಖಲೆಗಳೆಲ್ಲವನ್ನೂ ಕೂಡ ತಂದಿದ್ರು. ಇನ್ನೇನು 22 ನಿವೇಶನಗಳನ್ನ ತಮ್ಮದಾಗಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ನಕಲಿ ಫೋಟೋ, ನಕಲಿ ಆಧಾರ್ ಕಾರ್ಡ್ ಇದೆಲ್ಲವನ್ನು ರೆಡಿ ಮಾಡಿಸ್ಕೊಂಡು ಬಂದಿದ್ರು. ನಕಲಿ ದಾಖಲೆಯನ್ನ ಕೊಟ್ಟು ಆಸ್ತಿ ಲೂಟಿ ಮಾಡೋದಕ್ಕೆ ಮುಂದಾಗಿದ್ರು ಈ ಭೂಗಳ್ಳರು. ಸಿದ್ದರಾಜು ಮನೆ ವಿಳಾಸ ಹೆಸರಿರುವಂತಹ ನಕಲಿ ದಾಖಲೆಗಳು ಜೊತೆಗೆ ಈ ಆಧಾರ್ಗೆ ನಕಲಿ ವ್ಯಕ್ತಿಯ ಫೋಟೋವನ್ನ ಕೂಡ ಈ ಖದೀಮರು ಅಳವಡಿಸಿದ್ರು ಅನ್ನೋದು ಗೊತ್ತಾಗಿದೆ. ಭೋಗಾದಿ ಪಟ್ಟಣ ಪಂಚಾಯಿತಿಯಲ್ಲಿ ಈ ಖಾತಾ ಕೂಡ ಪಡೆದಿದ್ರು. ಆನಂತರ 22 ನಿವೇಶನದ ಜಿಪಿಎ ನೋಂದಣಿಗೂ ಕೂಡ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಈ ನಿವೇಶನ ನೋಂದಣಿಗೆ ಅರ್ಜಿ ಸಲ್ಲಿಕೆ ಕೂಡ ಮಾಡಿದ್ರು. ಆದ್ರೆ ಈ ನಕಲಿ ದಾಖಲೆಯನ್ನ ನೋಡಿ ಸಿದ್ದರಾಜುಗೆ ಕಚೇರಿ ಸಿಬ್ಬಂದಿ ಮಾಹಿತಿಯನ್ನ ಕೊಡ್ತಾರೆ. ನೋಡಿ ಈ ರೀತಿ ಆಗ್ತಾ ಇದೆ ಅಂತ. ಆ ನಂತರದಲ್ಲಿ ಉಪನೋಂದಣಾಧಿಕಾರಿ ಕಚೇರಿ ಸಿಬ್ಬಂದಿಯಿಂದ ಸಿದ್ದರಾಜುಗೆ ಮಾಹಿತಿ ಹೋಗುತ್ತೆ. ಆನಂತರ ಕಚೇರಿಗೆ ಸಿದ್ದರಾಜು ಆಗಮಿಸ್ತಾ ಇದ್ದಂತೆ ಈ ಭೂಗಳ್ಳರು ಎಸ್ಕೇಪ್ ಆಗಿದ್ದಾರೆ. ಮಾಜಿ ಎಂಎಲ್ಸಿ ಆಸ್ತಿಯನ್ನ ಕಬಳಿಸೋದಕ್ಕೆ ಪ್ರಯತ್ನ ನಡೆದಿದೆ. ಈ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ 22 ನಿವೇಶನಗಳನ್ನ ಬರೆಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಈ ಖದೀಮರು ಮಾಡಿದ್ರು. ಆಸ್ತಿಗೆ ಕನ್ನ ಹಾಕೋದಕ್ಕೆ ಪ್ರಯತ್ನಿಸಿದ್ರು. ಮಾಜಿ ಎಂಎಲ್ಸಿ ಸಿದ್ದರಾಜುಗೆ ಸೇರಿರುವಂತಹ 22 ನಿವೇಶನ, ಬರೋಬ್ಬರಿ ಅದರ ವ್ಯಾಲ್ಯೂ 30 ಕೋಟಿ ಆಸ್ತಿ. ಅದನ್ನ ಲಪಟಾಯಿಸೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರು. ಕೇರ್ಗಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿರುವಂತಹ 22 ನಿವೇಶನಗಳು. ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಕೇರ್ಗಳ್ಳಿ ಕೇವಲ ಅವರು ಖರ್ಚು ಮಾಡಿರೋದು 2,000, ಆದ್ರೆ ಆಸ್ತಿಯ ಮೌಲ್ಯ 30 ಕೋಟಿ ಅಂತ ಹೇಳಲಾಗ್ತಾ ಇದೆ. ಈ ಖದೀಮರು 2,000 ರೂಪಾಯಿ ಖರ್ಚು ಮಾಡಿ ನಕಲಿ ಆಧಾರ್ ಕಾರ್ಡ್ ಅನ್ನ ತಂದಿದ್ರು, ನಕಲಿ ದಾಖಲೆಗಳೆಲ್ಲವನ್ನೂ ಕೂಡ ತಂದಿದ್ರು. ಇನ್ನೇನು 22 ನಿವೇಶನಗಳನ್ನ ತಮ್ಮದಾಗಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ನಕಲಿ ಫೋಟೋ, ನಕಲಿ ಆಧಾರ್ ಕಾರ್ಡ್ ಇದೆಲ್ಲವನ್ನು ರೆಡಿ ಮಾಡಿಸ್ಕೊಂಡು ಬಂದಿದ್ರು. ನಕಲಿ ದಾಖಲೆಯನ್ನ ಕೊಟ್ಟು ಆಸ್ತಿ ಲೂಟಿ ಮಾಡೋದಕ್ಕೆ ಮುಂದಾಗಿದ್ರು ಈ ಭೂಗಳ್ಳರು. ಸಿದ್ದರಾಜು ಮನೆ ವಿಳಾಸ ಹೆಸರಿರುವಂತಹ ನಕಲಿ ದಾಖಲೆಗಳು ಜೊತೆಗೆ ಈ ಆಧಾರ್ಗೆ ನಕಲಿ ವ್ಯಕ್ತಿಯ ಫೋಟೋವನ್ನ ಕೂಡ ಈ ಖದೀಮರು ಅಳವಡಿಸಿದ್ರು ಅನ್ನೋದು ಗೊತ್ತಾಗಿದೆ. ಭೋಗಾದಿ ಪಟ್ಟಣ ಪಂಚಾಯಿತಿಯಲ್ಲಿ ಈ ಖಾತಾ ಕೂಡ ಪಡೆದಿದ್ರು. ಆನಂತರ 22 ನಿವೇಶನದ ಜಿಪಿಎ ನೋಂದಣಿಗೂ ಕೂಡ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಈ ನಿವೇಶನ ನೋಂದಣಿಗೆ ಅರ್ಜಿ ಸಲ್ಲಿಕೆ ಕೂಡ ಮಾಡಿದ್ರು. ಆದ್ರೆ ಈ ನಕಲಿ ದಾಖಲೆಯನ್ನ ನೋಡಿ ಸಿದ್ದರಾಜುಗೆ ಕಚೇರಿ ಸಿಬ್ಬಂದಿ ಮಾಹಿತಿಯನ್ನ ಕೊಡ್ತಾರೆ. ನೋಡಿ ಈ ರೀತಿ ಆಗ್ತಾ ಇದೆ ಅಂತ. ಆ ನಂತರದಲ್ಲಿ ಉಪನೋಂದಣಾಧಿಕಾರಿ ಕಚೇರಿ ಸಿಬ್ಬಂದಿಯಿಂದ ಸಿದ್ದರಾಜುಗೆ ಮಾಹಿತಿ ಹೋಗುತ್ತೆ. ಆನಂತರ ಕಚೇರಿಗೆ ಸಿದ್ದರಾಜು ಆಗಮಿಸ್ತಾ ಇದ್ದಂತೆ ಈ ಭೂಗಳ್ಳರು ಎಸ್ಕೇಪ್ ಆಗಿದ್ದಾರೆ. ಮಾಜಿ ಎಂಎಲ್ಸಿ ಆಸ್ತಿಯನ್ನ ಕಬಳಿಸೋದಕ್ಕೆ ಪ್ರಯತ್ನ ನಡೆದಿದೆ. ಈ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ 22 ನಿವೇಶನಗಳನ್ನ ಬರೆಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಈ ಖದೀಮರು ಮಾಡಿದ್ರು. ಆಸ್ತಿಗೆ ಕನ್ನ ಹಾಕೋದಕ್ಕೆ ಪ್ರಯತ್ನಿಸಿದ್ರು. ಮಾಜಿ ಎಂಎಲ್ಸಿ ಸಿದ್ದರಾಜುಗೆ ಸೇರಿರುವಂತಹ 22 ನಿವೇಶನ, ಬರೋಬ್ಬರಿ ಅದರ ವ್ಯಾಲ್ಯೂ 30 ಕೋಟಿ ಆಸ್ತಿ. ಅದನ್ನ ಲಪಟಾಯಿಸೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರು. ಕೇರ್ಗಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿರುವಂತಹ 22 ನಿವೇಶನಗಳು. ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಕೇರ್ಗಳ್ಳಿ ಕೇವಲ ಅವರು ಖರ್ಚು ಮಾಡಿರೋದು 2,000, ಆದ್ರೆ ಆಸ್ತಿಯ ಮೌಲ್ಯ 30 ಕೋಟಿ ಅಂತ ಹೇಳಲಾಗ್ತಾ ಇದೆ.
ಈ ಕದಿಮರು 2,000 ರೂಪಾಯಿ ಖರ್ಚು ಮಾಡಿ ನಕಲಿ ಆಧಾರ್ ಕಾರ್ಡ್ ಅನ್ನ ತಂದಿದ್ರು, ನಕಲಿ ದಾಖಲೆಗಳೆಲ್ಲವನ್ನೂ ಕೂಡ ತಂದಿದ್ರು. ಇನ್ನೇನು 22 ನಿವೇಶನಗಳನ್ನ ತಮ್ಮದಾಗಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ನಕಲಿ ಫೋಟೋ, ನಕಲಿ ಆಧಾರ್ ಕಾರ್ಡ್ ಇದೆಲ್ಲವನ್ನು ರೆಡಿ ಮಾಡಿಸ್ಕೊಂಡು ಬಂದಿದ್ರು. ನಕಲಿ ದಾಖಲೆಯನ್ನ ಕೊಟ್ಟು ಆಸ್ತಿ ಲೂಟಿ ಮಾಡೋದಕ್ಕೆ ಮುಂದಾಗಿದ್ರು ಈ ಭೂಗಳ್ಳರು. ಸಿದ್ದರಾಜು ಮನೆ ವಿಳಾಸ ಹೆಸರಿರುವಂತಹ ನಕಲಿ ದಾಖಲೆಗಳು ಜೊತೆಗೆ ಈ ಆಧಾರ್ಗೆ ನಕಲಿ ವ್ಯಕ್ತಿಯ ಫೋಟೋವನ್ನ ಕೂಡ ಈ ಕದಿಮರು ಅಳವಡಿಸಿದ್ರು ಅನ್ನೋದು ಗೊತ್ತಾಗಿದೆ. ಭೋಗಾದಿ ಪಟ್ಟಣ ಪಂಚಾಯಿತಿಯಲ್ಲಿ ಈ ಖಾತಾ ಕೂಡ ಪಡೆದಿದ್ರು. ಆನಂತರ 22 ನಿವೇಶನದ ಜಿಪಿಎ ನೋಂದಣಿಗೂ ಕೂಡ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಈ ನಿವೇಶನ ನೋಂದಣಿಗೆ ಅರ್ಜಿ ಸಲ್ಲಿಕೆ ಕೂಡ ಮಾಡಿದ್ರು. ಆದ್ರೆ ಈ ನಕಲಿ ದಾಖಲೆಯನ್ನ ನೋಡಿ ಸಿದ್ದರಾಜುಗೆ ಕಚೇರಿ ಸಿಬ್ಬಂದಿ ಮಾಹಿತಿಯನ್ನ ಕೊಡ್ತಾರೆ. ನೋಡಿ ಈ ರೀತಿ ಆಗ್ತಾ ಇದೆ ಅಂತ. ಆ ನಂತರದಲ್ಲಿ ಉಪನೋಂದಣಾಧಿಕಾರಿ ಕಚೇರಿ ಸಿಬ್ಬಂದಿಯಿಂದ ಸಿದ್ದರಾಜುಗೆ ಮಾಹಿತಿ ಹೋಗುತ್ತೆ. ಆನಂತರ ಕಚೇರಿಗೆ ಸಿದ್ದರಾಜು ಆಗಮಿಸ್ತಾ ಇದ್ದಂತೆ ಈ ಭೂಗಳ್ಳರು ಎಸ್ಕೇಪ್ ಆಗಿದ್ದಾರೆ. ನಡೆದಿದೆ. ಈ ನಕಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ 22 ನಿವೇಶನಗಳನ್ನ ಬರೆಸ್ಕೊಳ್ಳೋದಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನು ಕೂಡ ಈ ಕದಿಮರು ಮಾಡಿದ್ರು. ಆಸ್ತಿಗೆ ಕನ್ನ ಹಾಕೋದಕ್ಕೆ ಪ್ರಯತ್ನಿಸಿದ್ರು. ಮಾಜಿ ಎಂಎಲ್ಸಿ ಸಿದ್ದರಾಜುಗೆ ಸೇರಿರುವಂತಹ 22 ನಿವೇಶನ, ಬರೋಬ್ಬರಿ ಅದರ ವ್ಯಾಲ್ಯೂ 30 ಕೋಟಿ ಆಸ್ತಿ. ಅದನ್ನ ಲಪಟಾಯಿಸೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡಿದ್ರು. ಕೇರ್ಗಳ್ಳಿ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿರುವಂತಹ 22 ನಿವೇಶನಗಳು. ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಕೇರ್ಗಳ್ಳಿ ಕೇವಲ ಅವರು ಖರ್ಚು ಮಾಡಿರೋದು 2,000, ಆದ್ರೆ ಆಸ್ತಿಯ ಮೌಲ್ಯ 30 ಕೋಟಿ ಅಂತ ಹೇಳಲಾಗ್ತಾ ಇದೆ. ಈ ಕದಿಮರು 2,000 ರೂಪಾಯಿ ಖರ್ಚು ಮಾಡಿ ನಕಲಿ ಆಧಾರ್ ಕಾರ್ಡ್ ಅನ್ನ ತಂದಿದ್ರು, ನಕಲಿ ದಾಖಲೆಗಳೆಲ್ಲವನ್ನೂ ಕೂಡ ತಂದಿದ್ರು. ಇನ್ನೇನು 22 ನಿವೇಶನಗಳನ್ನ ತಮ್ಮದಾಗಿಸಿಕೊಳ್ಳಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲಾ ಪ್ರಯತ್ನಗಳನ್ನು ಕೂಡ ಮಾಡಿದ್ರು. ನಕಲಿ ಫೋಟೋ, ನಕಲಿ ಆಧಾರ್ ಕಾರ್ಡ್ ಇದೆಲ್ಲವನ್ನು ರೆಡಿ ಮಾಡಿಸ್ಕೊಂಡು ಬಂದಿದ್ರು. ನಕಲಿ ದಾಖಲೆಯನ್ನ ಕೊಟ್ಟು ಆಸ್ತಿ ಲೂಟಿ ಮಾಡೋದಕ್ಕೆ ಮುಂದಾಗಿದ್ರು ಈ ಭೂಗಳ್ಳರು. ಸಿದ್ದರಾಜು ಮನೆ ವಿಳಾಸ ಹೆಸರಿರುವಂತಹ ನಕಲಿ ದಾಖಲೆಗಳು ಜೊತೆಗೆ ಈ ಆಧಾರ್ಗೆ ನಕಲಿ ವ್ಯಕ್ತಿಯ ಫೋಟೋವನ್ನ ಕೂಡ ಈ ಕದಿಮರು ಅಳವಡಿಸಿದ್ರು ಅನ್ನೋದು ಗೊತ್ತಾಗಿದೆ. ಭೋಗಾದಿ ಪಟ್ಟಣ ಪಂಚಾಯಿತಿಯಲ್ಲಿ ಈ ಖಾತಾ ಕೂಡ ಪಡೆದಿದ್ರು. ಆನಂತರ 22 ನಿವೇಶನದ ಜಿಪಿಎ ನೋಂದಣಿಗೂ ಕೂಡ ಮುಂದಾಗಿದ್ರು. ಆ ಸಂದರ್ಭದಲ್ಲಿ ಈ ನಿವೇಶನ ನೋಂದಣಿಗೆ ಅರ್ಜಿ ಸಲ್ಲಿಕೆ ಕೂಡ ಮಾಡಿದ್ರು. ಆದ್ರೆ ಈ ನಕಲಿ ದಾಖಲೆಯನ್ನ ನೋಡಿ ಸಿದ್ದರಾಜುಗೆ ಕಚೇರಿ ಸಿಬ್ಬಂದಿ ಮಾಹಿತಿಯನ್ನ ಕೊಡ್ತಾರೆ. ನೋಡಿ ಈ ರೀತಿ ಆಗ್ತಾ ಇದೆ ಅಂತ. ಆ ನಂತರದಲ್ಲಿ ಉಪನೋಂದಣಾಧಿಕಾರಿ ಕಚೇರಿ ಸಿಬ್ಬಂದಿಯಿಂದ ಸಿದ್ದರಾಜುಗೆ ಮಾಹಿತಿ ಹೋಗುತ್ತೆ. ಆನಂತರ ಕಚೇರಿಗೆ ಸಿದ್ದರಾಜು ಆಗಮಿಸ್ತಾ ಇದ್ದಂತೆ ಈ ಭೂಗಳ್ಳರು ಎಸ್ಕೇಪ್ ಆಗಿದ್ದಾರೆ.